ನಂಬರ್ 9ರಲ್ಲಿದ್ದೇವೆ ನಾವು. ಶ್ರೀ ಮಂಜುನಾಥ ಅನ್ನದಾನ ಸೇವಾ ಸಮಿತಿಯ ಒಂದು ಟೀಮ್ ಅವರು ಇದ್ದಾರೆ, ಅವರ ಹತ್ರ ಮಾತ್ರ. ಸರ್, ನಿಮ್ಮ ಪರಿಚಯ ಮಾಡ್ತೀವಿ. ನಮಸ್ಕಾರ, ಬಸವರಾಜ್ ಅಂತೇಳಿ. ನಾವು ಕಳೆದ ಒಂದು 10 ವರ್ಷದಿಂದ ಈ ಸೇವೆ ಮಾಡ್ತಾಯಿದ್ದೀವಿ. ಮತ್ತು ಈಗ ಮಾಡ್ತೀವಿ, ಮತ್ತು ಶಿವರಾತ್ರಿಗೂ ಮಾಡ್ತಾಯಿದ್ದೀವಿ. ಈ ಬಾರಿ ನಮ್ಮದು ನೆರೆಗಾ ಅನ್ನದಾನ ಸಮಿತಿ ಅಂತ ಒಂದಿದೆ. ಮತ್ತು ನಮ್ಮ ಜೊತೆಗೆ ರಾಜನಕುಂಟೆ ಯಲಹಂಕ ತಾಲೂಕಿನ ತಿಮ್ಮಾರೆಡ್ಡಿ ಅವರನ್ನು ಸೇರ್ಕೊಳ್ತಾರೆ. ಅದೇ ರೀತಿ ಎಸ್ ಮೇಡಳ್ಳಿ ಆನೇಕಲ್ ತಾಲೂಕಿಂದ ನರಸಿಂಹರೆಡ್ಡಿ ಅವ್ರನ್ನ ಸೇರ್ಕೊತಾರೆ. ನಮ್ಮೆಲ್ಲರಿಗೂ ಚೀಫು ಸನ್ಮಾನ್ಯ ಗೋಪಾಲ್ ರೆಡ್ಡಿ ಅವರು ಅಂತ. ಬಹುಶಃ ಈ ಧರ್ಮಸ್ಥಳಕ್ಕೆ ಏನು ತರಕಾರಿ ಸೇವೆ ಇದೆ, 4 ಬಾರಿ ತರಿಸ್ತಾರೆ. ಹಾಂ, ತರಕಾರಿ ಸೇವೆಯಲ್ಲಿ 90% ಏನು ಧರ್ಮಸ್ಥಳ ತರಕಾರಿ ಬರುತ್ತೆ, 90% ನಮ್ಮ ಗೋಪಾಲ್ ರೆಡ್ಡಿ ಆ್ಯಂಡ್ ತಿಮ್ಮಾರೆಡ್ಡಿ ಮತ್ತು ನಮ್ಮ ನರಸಿಂಹರೆಡ್ಡಿ ಅವರು ಲಾರಿ ಇದೆ, ಅವ್ರ ಕಡೆಯಿಂದ ಇಲ್ಲಿ 90% ಬರ್ತದೆ. ನಾವು ಕೊಡ್ತಾಯಿದ್ದೀವಿ. ಈ ಬಾರಿ ನಮ್ಮ ಮೆನು ಬಂದುಬಿಟ್ಟು ಒಂದು 12,000 ಜನಕ್ಕೆ ಊಟ ಮಾಡಿದ್ದೀವಿ. 12,000 ಜನದಲ್ಲಿ ಕಜ್ಜಾಯ ಮಾಡಿದ್ದೀವಿ. ಸ್ಪೆಷಲಾಗಿ ಸರ್ ಸ್ವೀಟ್ ಕಜ್ಜಾಯ ನಮ್ಮ ಕಡೆ ದೀಪಾವಳಿಲಿ ಮಾಡ್ತೀವಿ. ಈಗ ಇಲ್ಲಿಗೆ 12,000 ಕಜ್ಜಾಯ ಮಾಡ್ಕೊಂಡ್ಬಂದಿದ್ದೀವಿ. ಅದೇ ರೀತಿ ಸುಮಾರು 250 kg ಅಷ್ಟು ಬೋಂಡಾ ಬಜ್ಜಿ ಮಾಡ್ತಾಯಿದ್ದೀವಿ. ಅನ್ನ ಸಾಂಬಾರು 100 kg ಅಷ್ಟು ಏನು ಇದಕ್ಕನಬೇಳೆ ಸಾಂಬಾರು ಮತ್ತು ಮುದ್ದೆ, ನಮ್ಮ ಬೆಂಗಳೂರು ಸ್ಪೆಷಲ್ ಮುದ್ದೆ ಮತ್ತು ಇದಕ್ಕಬೇಳೆಕಾಯಿ ಸಾಂಬಾರು ಮಾಡ್ತಾಯಿದ್ದೀವಿ. ಮತ್ತು ಚೇಪೆಕಾಯಿ 1 ಟನ್ ಇದೆ, ಮೂಸಂಬಿ ಇದೆ, ಆಮೇಲೆ ಎಲ್ಲ ಹಣ್ಣುಗಳು ಸೌತೆಕಾಯಿ ಇದೆ, ಎಲ್ಲ ಆಲ್ರೆಡಿ ಕೊಡ್ತಾಯಿದ್ದೀವಿ. ಗುರುಗಳ ಅಪ್ಪಣೆ ಹಾಗೂ ಪೂಜೆ ಕಾವಂದ್ರ ಒಂದು ದಯೆಯಿಂದ ಒಂದು 10 ವರ್ಷದಿಂದ ನಾವು ಮಾಡ್ಕೊಂಬರ್ತಾಯಿದ್ದೀವಿ. ಸರ್, ಎಲ್ಲರೂ 6 ಗಂಟೆ ನಂತರ ಮಾಡಿದರೆ ನೀವು ಈಗಲೇ ಸ್ಟಾರ್ಟ್ ಮಾಡಿದ್ದೀರಿ ಆಲ್ರೆಡಿ? ಇಲ್ಲ, ನಾವೀಗ ಏನಾಗಿದೆ ಅಂದರೆ ಸ್ಟಾರ್ಟ್ ಮಾಡಿದಾಗ ನಾವು ಊಟ ಏನೂ ಕೊಡ್ತಿಲ್ಲ. ಅಲ್ಲ, ಹಣ್ಣು ಕೊಡ್ತಿದ್ದೀರಿ? ಹಣ್ಣು ಮಾತ್ರ ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮಲ್ಲಿ ಹಣ್ಣು ಜಾಸ್ತಿ ಇದೆ. ಮತ್ತು 6 ಗಂಟೆನ ಶುರು ಮಾಡಿದ್ರೆ ಊಟ ಬರ್ಸಲಿಕ್ಕೆ ಜಾಗ ಸಾಕಾಗಲ್ಲ. ಸೊ ಜನ ಆಗ ಏನಾಗ್ತದೆ ಅಂದರೆ ಎಲ್ಲ ಊಟದಲ್ಲೆಲ್ಲ ಒಂದು ತಟ್ಟೆ ತುಂಬ ಬೀಳ್ತದೆ. ಸೊ ಹಣ್ಣು ಕೊಟ್ಟರೆ ತಿನ್ಲಿಕ್ಕೆ ಕಷ್ಟ ಆಗ್ತದೆ. ಆ ಒಂದು ಉದ್ದೇಶಕ್ಕೆ ಏನು ಸೌತೆಕಾಯಿ ಇದೆ, ಬಿಸಿಲು ಸಿಕ್ಕಾಪಟ್ಟೆ ಇದೆ ಇವತ್ತು. ಆ ಕಾರಣದಿಂದ ಅನುಮತಿ ಇಲ್ಲ, ಆದರೂ ಇಲ್ಲಿ ಜನ ಕ್ರೌಡ್ ತಡ್ಕೊಳಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ. ಹಾಗಾಗಿ ಸ್ವಲ್ಪ ಸೌತೆಕಾಯಿ ಫ್ರೂಟ್ಸನ್ನು ಈಗಲೇ ಕೊಡ್ತಾಯಿದ್ದೀವಿ. ಇದಿಷ್ಟು ಅವರ ಟೀಮ್ ಬಗ್ಗೆ ಪರಿಚಯ ಮಾಡಿದ್ದಾರೆ. ಏನೆಲ್ಲ ತಯಾರಿ ನಡೀತಿದೆ ಮತ್ತು ಅವರ ಪರಿಚಯ ಸಹ ನೀವು ಮಾಡ್ಕೋಬೇಕು. ನೋಡಿ, ಇವರು ರಮೇಶ್ ಅಂತ ನೆರೆಗಾದವರು. ಇವರು ಸಹ ನಮ್ಗೆ 10 ವರ್ಷದಿಂದ ಎಲ್ಲ ರೀತಿ ಸಪೋರ್ಟ್ ಮಾಡ್ಕೊಂಡು ಬಂದಾರೆ. ಇವ್ರು ಬನ್ನಿ, ಇವರು ರಮೇಶ್ ಅಂತ ಈಗ ಬಂದಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಸುಮಾರು 100 ಕಿಲೋಮೀಟರ್ ಆಗುತ್ತೆ ನಮ್ಮೂರಿಗೆ. ಅಲ್ಲಿಗೆ ಒಂದು 500 kg ಚೇಪೆಕಾಯಿ, ಅಂದರೆ ಈಗ ನಿಮ್ಮ ಕಡೆ ಪೇರ್ಲೆ ಹಣ್ಣು ಅಂತ ಅದು ಕೊಟ್ಟಿದ್ದಾರೆ. ಹಾಗೆ ಒಂದು 500 kg ಅಷ್ಟು ಮೂಸಂಬಿ, ಅವರು ಆರೆಂಜ್ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ. ಸೊ ಇವ್ರಿಗೂ ನಮ್ಮ ಧನ್ಯವಾದ ಹೇಳ್ತೇವೆ. ಅದೇ ರೀತಿ ಬನ್ನಿ, ನಮ್ಮ ನೋಡಿ ಇವರೆಲ್ಲ ಇಲ್ಲೆಲ್ಲ ನಮ್ಮ ಸೇವಕರ್ತರು. ಇವರೆಲ್ಲ ಸೇವಕರು. ಸುರೇಶ್, ಮಂಜುಳಾ, ಉಷಾ, ನವ್ಯ, ಮಂಜುಳಾ ಅಂತ ಎಲ್ಲ ಇವರು ಡೈಲಿ ಬರ್ತಾರೆ. ನಮ್ಮ ಒಂದು ಪ್ರತಿ ವರ್ಷ ಬರ್ತಾರೆ. ಈಗ ಮುದ್ದೆ ಮಾಡಲಿಕ್ಕೆ ಇವರು ಟೀಮ್ ರೆಡಿ ಇದ್ದಾರೆ. ಹಾಗೆ ಈ ಕಡೆ ಕೈತ್ರಪ್ಪ, ಅವರು ಮಂಜುನಾಥ್ ಅಂದ್ಬಿಟ್ಟು, ಅವರು ಶ್ರೀನಿವಾಸ್ ಅಂತ. ಅಲ್ಲೇ ಗೋವಿಂದರಾಜ್ ಅವರು, ಅವರ ಶ್ರೀಮತಿಯವರು. ಈ ಕನ್ನಡಮ್ಮ ಅನಿತಾ ಅವರು ಅಂತ ಎಲ್ಲ ಸೇವಕ ಕರೆದು ಭಾಗಿಯಾಗ್ತಾರೆ. ಬನ್ನಿ. ಹಾಗೆ ಇವರು ತಿಮ್ಮಾರೆಡ್ಡಿ ಅವರು ಅಂತ, ರಾಜನಕುಂಟೆ ಯಲಹಂಕ ತಾಲೂಕು. ಇವರಿಗೆ ನಾವೆಲ್ಲ ರಾಕ್ಷಸ ಅಂತೀವಿ. ಕಾರಣ ಸೇವಾ ರಾಕ್ಷಸರು ಇವರು. ಸೇವೆ ಮಾಡಿ ಎಷ್ಟೇ ಸೇವೆ ಮಾಡಿದ್ರೆ ಇವರಿಗೆ ತೃಪ್ತಿ ಅನ್ನೋದಿಲ್ಲ. ಇನ್ನೆಷ್ಟು ಮಾಡೋಣ ಇದೇ ಅವರು. ನಾವು ಜನ ಆಯಿತು, ಕ್ರೌಡ್ ಆಯಿತು, ಸಾಕಣೋದು ಕೇಳಲ್ಲ. ಮಾಡಬೇಕಂತಾರೆ. ಈ ಸೇವೆ ಮಾಡೋದಕ್ಕೆ ನಮಗೆ ಇವರೇ ಪ್ರೇರಣೆ. ಇವ್ರ ಜೊತೆ ನಮ್ಮ ಗೋಪಾಲ್ ರೆಡ್ಡಿ ಅವರು ಇಲ್ಲ, ಬಂದರು. ಬನ್ನಿ ಇವರು ಒಂದು ನಿಮಿಷ ಬನ್ನಿ. ಆಮೇಲೆ ಇವರು ನಮ್ಮ ದೊಡ್ಡ ಬಾಸು ಸನ್ಮಾನ್ಯ ಗೋಪಾಲ್ ರೆಡ್ಡಿ ಅವರು ಅಂತ. ಇವರ ಜೀವನವನ್ನ ಬರೀ ತರಕಾರಿ ಸೇವೆಗಂತಾನೆ ಮೀಸಲಿಟ್ಟಿದ್ದಾರೆ. ಎಷ್ಟೆಲ್ಲ ದೇವಸ್ಥಾನಕ್ಕೆ ಇವರು ಎಲ್ಲ ಆಲ್ಮೋಸ್ಟ್ ಕೈವರ ಮಂತ್ರಾಲಯ 20 ವರ್ಷದಿಂದ ಮಾಡ್ತಾರೆ. ಹೈಯೆಸ್ಟ್ ಸಪ್ಲೈ ಧರ್ಮಸ್ಥಳಕ್ಕೆ 90% ತರಕಾರಿ, 90% ತರಕಾರಿನ ತಮಿಳುನಾಡು, ಆಂಧ್ರ ಎಲ್ಲ ಟೆಂಪಲ್ ಹೋಗ್ತದೆ. ಗೋಪಾಲ್ ರೆಡ್ಡಿ ಮತ್ತು ತಿಮ್ಮಾರೆಡ್ಡಿ ಟೀಮ್ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನದಾನ ಸಮಿತಿ ತರಕಾರಿ ಸೇವೆ ಮಾತ್ರ. ವರ್ಷಕ್ಕೊಂದು ದಿವಸ ಅನ್ನದಾನ, ಅದ್ರ ಅನ್ನದಾನ ಸೇವೆ ಅಂತ ಹೇಳ್ತೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನದಾನ ಸೇವೆ ಅಂತ ಹೇಳಿದ್ದೀವಿ. ತರಕಾರಿ ಮಾತ್ರ. ಸುಮಾರು ಅಂದರೆ ವಾರಕ್ಕೆ 1 ಲೋಡು, 2 ಲೋಡು, ಒಂದು ಟೈಮ್ 3 ಲೋಡು ಬರುತ್ತೆ. ಆ ರೀತಿ ಇಲ್ಲಿಗೆ ಬರ್ತಾ ಇರುತ್ತೆ. ಇಲ್ಲಿಗೆ ಅಲ್ಲ, ಮಂತ್ರಾಲಯ ಇರ್ಬೋದು, ಕೈವಾರ, ಶ್ರೀಶೈಲ, ಆಮೇಲೆ ನಮ್ಮ ಇದು ಗೋಲ್ಡನ್ ಟೆಂಪಲ್, ತಿರುಣಾಮಲೆ, ಪಳನಿ, ಈ ರೀತಿ ತಿರುಪತಿ, ಇಡೀ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕಾಳಹಸ್ತಿ, ತಿರುಪತಿ ಎಲ್ಲ ಕಡೆ ನಾವು ತರಕಾರಿ ಸಪ್ಲೈ ಮಾಡ್ತೀವಿ. ಸುಮಾರು ಅಂದರೆ ನಾವು ಮಾಡ್ತಾ ಇರೋದು ನಾವು ಸೇವಕರ್ತೀವಿ. ಆದರೆ ಧರ್ಮಾತ್ಮರಿದ್ದಾರೆ, ಅವರ ಪುಣ್ಯಾತ್ಮರು ಯಾಕೆ ಕೊಡ್ತಾರೋ ನಮಗೆ ಗೊತ್ತಿಲ್ಲ. ನಾವು ಹೋಗಿ ನಿಲ್ಲೋ ಹೊತ್ತಿಗೆ, ಗಾಡಿ ನಿಲ್ಲಿಸೋ ಹೊತ್ತಿಗೆ ಸುಮಾರು
ಅವರೇ ಮೂಟೆ ತಂದು ತುಂಬ್ತಾರೆ. ಎಲ್ಲೇ ಹೋಗ್ಲಿ, ಮಾರ್ಕೆಟ್ ಹೋಗ್ಲಿ, ರೈತರ ಹತ್ರ ಹೋಗ್ಲಿ, ಗೋಪಾಲ್ ರೆಡ್ಡಿ ಅವ್ರ ಗಾಡಿ ಬಂದಿದೆ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಎಲ್ಲಿಗೆ ಏನಂತ ಕೇಳಲ್ಲ, ತಗೊಂಬಂದು ಲೋಡ್ ಹಾಕ್ತಾರೆ. ಬೆಂಗಳೂರು, ಮಾಲೂರು, ಹೊಸೂರು ಎಲ್ಲ ಕಡೆ ಹಾಕ್ತಾರೆ. ಇದು ನೋಡಿ, ಇವರು ಬಂದ್ಬಿಟ್ಟು ನರಸಿಂಹ ರೆಡ್ಡಿ ಅವರು ಅಂತ. ಇವರು ಎಲ್ರಿಗೂ ಚಿಕ್ಕ ರಾಕ್ಷಸರು, ಇವರು ಲಾರಿ ಮಾಲೀಕರು. ನಾವೆಲ್ಲೇ ಹೋದ್ರು ಲಾರಿ ಉಚಿತವಾಗಿ, ನಾವು ಧರ್ಮಸ್ಥಳಕ್ಕೆ ಉಚಿತವಾಗಿ ತರಕಾರಿ ಕಳಿಸೋದು. ಯಾವುದೇ ಒಂದು ಫಲಾಪಕ್ಷ ಇಲ್ಲ ನಮಗೆ. ಬರೀ ಮಂಜುನಾಥ ಸ್ವಾಮಿ ಸೇವೆ, ಕಾವಂದ್ರ ಒಂದು ದಯೆ ಇರಲಿ ಅಂತ ಮಾಡ್ತಾ ಇದ್ದೀವಿ. ಇವರು ಲಾರಿ ಅವರು. ವೀಕ್ಷಕರೇ, ಕಳೆದ ವರ್ಷ ನಾವು ಸ್ಟಾಲ್ ಪರಿಚಯ ಅಂತ ಮಾಡಿದ್ವಿ. ಸ್ಟಾಲಲ್ಲಿ ಏನೆಲ್ಲ ಇದೆ ಅಂತೇಳಿ ಮಾತ್ರ ಪರಿಚಯ ಆಯಿತು. ಆದರೆ ಈ ಬಾರಿ ನಾವು ಏನು ಅನ್ನದಾನ ಸೇವೆ ಕೊಡ್ತಿರುವವರ ಪರಿಚಯ ಮಾಡಿದ್ವಿ. ನಮಗೂ ಖುಷಿ ಆಗ್ತುಂಟು. ಯಾಕೆಂದರೆ ಇಂಥ ಒಂದು ಸೇವೆ ನಿಜವಾಗ್ಲೂ ದೇವರು ಮೆಚ್ಚುವಂಥದ್ದು. ಯಾಕೆಂತೇಳಿದರೆ ನಿಮ್ಮ ಸೇವೆ ನಮಗೆ ಅದು ಏನು ತೆರೆ ಹಿಂದೆ ಮಾಡಿದ ಏನು ಸೇವೆ ಗೊತ್ತಾಗೋದಿಲ್ಲ ಅಂತ ಅಂತಾರೆ. ಹಾಗಾಗಿ ಸರ್, ಈ ಮುಖಾಂತರ ನಮನ ಚಾನಲ್ ಮುಖಾಂತರ ಒಂದು ನಿಮ್ಮ ಸೇವೆ ಏನಿದೆ ಆ ಸೇವೆ ಜಗತ್ತರ ಜಾಹೀರಾಗಲಿ, ಆಮೇಲೆ ಇನ್ನುಳಿದವರಿಗೆ ಪ್ರೇರಣೆ ಸಿಗಲಿ ನಿಮ್ಮಿಂದಾಗಿ, ಮತ್ತು ನಿಮಗೆ ಇನ್ನಷ್ಟು ಏನು ಒಂದು ತರಕಾರಿ ನಿಮಗೆ ಕೊಡುವಂತಾಗಲಿ. ಮತ್ತು ನಿಮ್ಮ ಏನು ಪ್ರಿಪೇರ್ ಎಲ್ಲ ನಡೀತುಂಟು ಸರ್, ಅದರ ಬಗ್ಗೆ ಒಂದು ಬನ್ನಿ. ಇದು ನಮ್ಮ ಬಜ್ಜಿ ಟೀಮು. ಬಜ್ಜಿಲಿ ದರ್ಗಾದವರು ಬನ್ನಿ, ನಾತ ಬನ್ನಿ. ಇಲ್ಲಿ ನೋಡೋಣ, ವೆಂಕಟೇಶ್ ರೆಡ್ಡಿ ಅಂದ್ಬಿಟ್ಟು, ವೆಂಕಟೇಶ್ ರೆಡ್ಡಿ ಅಂತ ಸುಮಾರು 10 ವರ್ಷದಿಂದ ಈ ಸೇವೆ, ಬಜ್ಜಿ ಹಾಕೋ ಸೇವೆ ಮಾಡ್ತಾರೆ. ಇಲ್ಲಿ ಮಹೇಶ್ ಅಂತ ಹುಡುಗ, ಅದರದ್ದು ಈ ಕಡೆ ಇದ್ದಾರೆ ಆನಂದಪ್ಪ ಅಂತ, ಇವರು ಸುಬ್ರಹ್ಮಣ್ಯ, ಇಲ್ಲೊಬ್ಬ ರಮೇಶು, ಇಲ್ಲೊಬ್ಬ ಇವ್ರು ನೋಡಿ. ಬಜ್ಜಿ ಸುಮಾರು 250 kg ಅಷ್ಟು ಹಿಟ್ಟು, ಅಂದರೆ ಸುಮಾರು 450 kg ಬಜ್ಜಿ ಆಗ್ತದೆ. ಇದನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಇವ್ರು ನೋಡಿ ನಮ್ಮ ಭಟ್ರು, ಪರ್ಮನೆಂಟ್ ನಮಗೆ ಕಳೆದ 9-10 ವರ್ಷದಿಂದ ಯಾವುದೇ ದೇವತಾ ಕಾರ್ಯಗಳಾದ್ರೂ ರಾಜಣ್ಣ ಅಂತ, ಮೂಲತಃ ತಮಿಳ್ನಾಡು ಬಾರ್ಡರ್ ಇವರು, ತಳಿ ಅಂತ. ಇಲ್ಲಿ ನೋಡಿ, ಇಲ್ಲಿ ತಮಿಳ್ನಾಡು ಬಾರ್ಡರ್ ರಾಜಣ್ಣ ಅಂತ. ಇವರು ನಮಗೆ ತುಂಬ ಚೆನ್ನಾಗಿ ಅಡುಗೆ ಮಾಡಿ ಬಡಿಸ್ತಾರೆ. ಯಾವುದೇ ನಮಗೆ ರಿಸ್ಕ್ ಕೊಡಲ್ಲ. ಇವ್ರಿಗೆ ನಾವು ಫಸ್ಟ್ ಕೃತಜ್ಞತೆ ಸಲ್ಲಿಸ್ತೇವೆ. ಸ್ಪೆಷಲ್ ಮುದ್ದೆ ನಮಗೆ. ಇದು ನಮ್ಮ ಕರ್ನಾಟಕ ಸ್ಪೆಷಲ್ ಮುದ್ದೆ ಮಾಡೋಂಥದ್ದು. ಇಲ್ಲಿ ನಿಮ್ಮ ಕರಾವಳಿ ಭಾಗದಲ್ಲಿ ಸಿಗಲ್ಲ. ಸೊ ಹಾಗಾಗಿ ಇದಕ್ಕೆ ಭಾಳ ಡಿಮ್ಯಾಂಡ್ ಉಂಟು. ಇಲ್ಲಿ ಮುದ್ದೆ ಮಾಡ್ತಾಯಿದ್ದಾರೆ. ಇದಕ್ಕಿನ ಬೇಳೆ ಸಾಂಬಾರು ಅಂದ್ಬಿಟ್ಟು ನಮ್ಮ ಮುದ್ದೆಗೆ ಇದಕ್ಕಿನ ಬೇಳೆ ಸಾಂಬಾರಿಗೆ ಕಾಂಬಿನೇಷನ್ ಇದೆ, ಅದು ಮಾಡಿದ್ದೀವಿ. ಮತ್ತು ನಮ್ಮ ಸೇವಾಕರ್ತರೊಬ್ಬರು ಚೇತನ್ ಅಂತ, ಇವರು ಶಂಕರ್ ಅಂತ, ಶಿವಶಂಕರ್ ಅಂತ, ಆನೇಕಲ್ ತಾಲೂಕಿನವ್ರೆ. ಇವರ ಸೇವೆ ಸಹ ಅನನ್ಯ. ಇಲ್ಲಿ ನಮ್ಮ ಯಲಂಕದವರು ರಾಜಾನ್ಕುಂಟೆ ಅಂತ, ಇವರು ದೊಡ್ಡೇಗೌಡರು ಅಂತ. ಇವರು ಕಳೆದ 10 ವರ್ಷದಿಂದ ಇಲ್ಲಿ ಪ್ರತಿ ಸೇವೆಯಲ್ಲಿ ಭಾಗಿಯಾಗ್ತಾರೆ. ಇವರೊಂಥರ ನಮಗೆ ರಾಕ್ಷಸರ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಏನೇ ಕೆಲಸ ಕೊಟ್ಟರು ಮಾಡ್ತಾರೆ. ಸ್ವಲ್ಪ ಮಾತು ಜಾಸ್ತಿ ಅಷ್ಟೇ. ತುಂಬ ಒಳ್ಳೆ ಮನುಷ್ಯರು, ತುಂಬ ಆತ್ಮೀಯರು. ಇವರು ಮಂಜಣ್ಣವರು, ಇವರ ಒಂದು ಮಂಜಣ್ಣ ಅಂತ ಇವರು ಸಹ ಎಲ್ಲ ರೀತಿ ಸೇವೆಗಳು ಭಾಗಿಯಾಗ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಬರೋಂಥವ್ರು ಯಾರು ಪ್ರತಿಫಲ ಇಲ್ಲದೆ, ಕಾಸು ತಗೊಳ್ಳದೆ ಉಚಿತವಾಗಿ ಮಂಜುನಾಥ ಸ್ವಾಮಿಯ ಒಂದು ಸೇವೆ ಮಾಡ್ಬೇಕಂತೇಳಿ ಬಂದಿದ್ದಾರೆ. ನೋಡಿ, ಇವರು ಜಯದೇವ ಹಾಸ್ಪಿಟ್ಲಲ್ಲಿ, ಬೆಂಗಳೂರಿನ ಜಯದೇವ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ, ಪಾರ್ವತಿ ಅಂತ. ಇವರು ಈ ಸೇವೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡು ಬಂದಿದ್ದಾರೆ. 10 ವರ್ಷದಿಂದ ಬರ್ಬೇಕು ಅಂದ್ಕೊಂಡು ಬರೋಕ್ಕಾಗಲಿಲ್ಲ. ದೇವ್ರು ಇವಾಗ ಅವಕಾಶ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ತುಂಬ ಸಂತೋಷ ಆಗ್ತದೆ. ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ಪ್ರತಿ ವರ್ಷ ಬರಬೇಕು ಅಂದ್ಕೊಂಡಿದ್ದೀನಿ. ದೇವರು ಅವಕಾಶ ಕೊಟ್ಟರೆ ಖಂಡಿತ ಬರ್ತೀನಿ. ಕೊಟ್ಟೆ ಕೊಡ್ತಾರೆ ದೇವರು. ಥ್ಯಾಂಕ್ ಯು. ಇವರು ಮಂಜುಳಾ ಅಂತ ನಮ್ಮ ಶ್ರೀಮತಿಯವರು. ಈ ಸೇವೆ ಮಾಡೋಕ್ಕೆ ನಮಗೆ ಇವರೇ ಸ್ಫೂರ್ತಿ. ಯಾಕಂದ್ರೆ ನಾವು ಏನೇ ಸೇವೆ ಮಾಡಬೇಕಾದ್ರೂ ಬ್ಯಾಕ್ ಸಪೋರ್ಟ್ ಬೇಕೇ ಬೇಕು. ಒಂದು 15 ದಿವಸ ನಾವು ಬೇರೆ ಏನು ಕೆಲಸ ಹೋಗೋಕ್ಕಾಗಲ್ಲ. ಪ್ರಿಪ್ರೇಷನ್ ಇರ್ಬೋದು, ಮತ್ತು ನಮ್ಮೊಂದು ಇಲ್ಲಿ ಸೇವೆ ಮಾಡೋಕ್ಕೆ ರೆಡಿ ಮಾಡಬೇಕಿರ್ಬೋದು. ಈಗ ಇವ್ರದ್ದೊಂದು 15 ಜನ ತಂಡ ಬಂದಿದ್ದಾರೆ. ಇವ್ರದ್ದು ಏನು ಕೆಲಸ ತರಕಾರಿ ಹಚ್ಚೋದು, ಮುದ್ದೆ ಮಾಡೋದು. ಅದಕ್ಕೆ ಇವ್ರಿಗೆ ನಾವು ಧನ್ಯವಾದ ಕಳಿಸ್ತೇವೆ. ಮಾತಾಡೋದು. ನನ್ನ ಹೆಸರು ಮಂಜುಳಾ ಅಂತ, ಬಸವರಾಜ್ ಅವ್ರ ಮಿಸ್ಸಸ್ಸು. ನಾವು ನೆರಿಗೆ ಗ್ರಾಮದಿಂದ ಬಂದಿದ್ದೀವಿ. ಸುಮಾರು 8 ವರ್ಷ ನಾವು ಕಲೆಕ್ಷನ್ ಮಾಡಿ ಇದು ಸಲ್ಲಿಸ್ತಾ ಇದ್ವಿ. ಈಗ ನಮ್ಮೂರ ಹೆಸರು ಮತ್ತು ರಾಜನ್ಕುಂಟೆ ಅವರಿಂದ ಕೌಂಟ್ರ್ ಬಂದಿರೋದ್ರಿಂದ ತುಂಬ ಖುಷಿ ಆಗುತ್ತೆ. ಮತ್ತು ನಾವು ಯಾರು ಮಹಿಳೆಯರೆಲ್ಲ ನಾವು ಕಾರಲ್ಲೇ ಬರಬೇಕಂತಿಲ್ಲ, ನಾವು ಬಸ್ಸಲ್ಲಿ ಬಂದಿದ್ದೀವಿ. 15 ಜನ ಸೇವೆ ಮಾಡಿ ನಾಳೆ ಇವತ್ತು ಮಧ್ಯಾಹ್ನ ರಾತ್ರಿ ಎಲ್ಲ ಮುಗಿಸಿ ಮತ್ತೆ ನಾಳೆ ಬೆಳಗ್ಗೆ ನಮ್ಮ ಪ್ರಯಾಣ ಬಸ್ಸಲ್ಲೇ ಇರುತ್ತೆ. ಥ್ಯಾಂಕ್ ಯು ಸರ್. ಸರ್, ನೀವು ಧನ್ಯವಾದ ಹೇಳಬೇಕಾದ್ರೆ ಯಾರಿಗೆಲ್ಲ ಹೇಳ್ತೀವಿ ನಿಮ್ಮ ಟೀಮ್? ಮೊದಲಿಗೆ ಧನ್ಯವಾದ ನಮ್ಮ ಪೂಜೆ ಕಾವಂದರಿಗೆ, ನಮಗಿಲ್ಲ ಅವಕಾಶ ಮಾಡಿಕೊಟ್ಟಂಥ ಪೂಜೆ ಕಾವಂದರಿಗೆ. ಹಾಗೆ ನಮ್ಮ ಅನ್ನದಾಸೋಹ ಭವನದ ಇನ್ಚಾರ್ಜ್ ಏನು ಮುಖ್ಯಸ್ಥರಿದ್ದಾರೆ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರಿಗೆ ನಾವು ತುಂಬ ಧನ್ಯವಾದ ಹೇಳ್ತೇವೆ.
ಅದೇ ರೀತಿ ಇಲ್ಲಿ ನಮ್ಮ ಟೀಮಲ್ಲಿ ಒಬ್ರಿಗೆ ಹೇಳೋದು ಒಬ್ರು ಬಿಟ್ಟರೆ ಕಡಿಮೆ ಆಗ್ತದೆ. ಕಾರಣ ಎಲ್ಲರೂ ಅವರ ಶ್ರಮ ವಹಿಸಿ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ ಈಗ ಎಲ್ಲ ಸ್ವಯಂ ಪ್ರೇರಿತವಾಗಿ ಅವರೇ ಬಂದು ಮಾಡ್ತಿರೋಂಥದ್ದು. ಇಲ್ಲಿ ಯಾರಿಗೂ ನಾವು ಥ್ಯಾಂಕ್ಸ್ ಅನ್ನೋದು ಎಲ್ಲ ದೊಡ್ಡದಾಗ್ತದೆ. ನಮಗೆ ಥ್ಯಾಂಕ್ಸ್ ಅನ್ನೋದು ದೊಡ್ಡ ಮಾತಾಗ್ತದೆ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಈ ಕ್ಷೇತ್ರ ಧರ್ಮ ದೇವತೆಗಳ ಕೃಪೆ ನಮ್ಮೆಲ್ಲ ಕಾರ್ಯಕರ್ತರ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ನಾವು ಪ್ರಾರ್ಥನೆ ಮಾಡ್ತೀವಿ. ಓಕೆ, ಇದಿಷ್ಟು ಸ್ಟಾಲ್ ನಂಬರ್ 9. ಇವತ್ತು ಸಂಜೆ 6 ಗಂಟೆ ನಂತರ ಅನ್ನದಾನ ಸೇವೆ, ಅದೇ ರೀತಿ ಈಗಲೇ ಹಣ್ಣಂಪಲು ಏನು ವಿತರಣೆ ಮಾಡ್ತಿದ್ದಾರೆ. ಇದು ಈ ಸ್ಟಾಲ್ ನಂಬರ್ಲಿ ದಯವಿಟ್ಟು ಈ ನಂಬರ್ ಸ್ಟಾಲ್ಗೆ ವಿಸಿಟ್ ಕೊಡಿ. ಅದೇ ರೀತಿ ಸರ್ ಮುಂದೆ ಸಹ ಇನ್ನಷ್ಟು ವರ್ಷ ನೀವು ಸೇವೆ ಕೊಡುವಂತಾಗಲಿ ಅಂತೇಳಿ ನಮ್ಮನ್ನ ಚಾನಲ್ ಪರವಾಗಿ ನಾವು ನಮಗೆ ಪ್ರತಿ ವರ್ಷ ಲಕ್ಷ ಕುಕ್ ಮಾಡ್ತಾ ಇದ್ವಿ. ಕಳೆದ ಒಂದು ವರ್ಷ ಫೆಬ್ರವರಿ ಮಹಾಶಿವರಾತ್ರಿಗೆ ನಮ್ಮ ಅದೃಷ್ಟ ಬೇರೆ ಯಾರಿಗೂ ಅವಕಾಶ ಸಿಗ್ತಿಲ್ಲ. ನಮಗೆ ಸನ್ಮಾನ್ಯ ನಮ್ಮ ಸುಬ್ರಹ್ಮಣ್ಯಂ ಸರ್ ಅವರು ಮಾಡ್ತೀರ ಅಂತ ಅವರೇ ಕೇಳಿದ್ರು. ಲಕ್ಷ ಕುಕ್ ಬಂದ ಖಂಡಿತ ಮಾಡ್ತೀವಿ ಸರ್ ಅಂದರು. ಅವಕಾಶ ಕೊಟ್ವಿ. ಅವಾಗಲೂ ಇದೇ ರೀತಿ ಸೇವೆ ಮಾಡಿದ್ವಿ. ಪ್ರತಿ ವರ್ಷ 2 ಬಾರಿ ಶಿವರಾತ್ರಿ ಮತ್ತು ಲಕ್ಷ ಕುಕ್ಕೆ ನಮ್ಮ ಮಂಜುನಾಥ ಸ್ವಾಮಿ ದಯರ ತನಕ ನಾವು ಖಂಡಿತ ಮಾಡ್ತೀವಿ.